ಮದುವೆಗೆ ಚಿನ್ನ ಖರೀದಿಸೋದಕ್ಕೆ ಅಂತ ಹೆದರಿ ನಾಪತ್ತೆಯಾಗಿದ್ದಾನೆ ಯುವಕ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಮದುಮಗ. ಈತನನ್ನ ಪೊಲೀಸರು ಹುಡುಕಿದ್ದೇ ರೋಚಕ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಗಗನಕ್ಕೇರಿರುವಂತಹ ಚಿನ್ನದ ಬೆಲೆಯನ್ನ ಕೊಳ್ಳೋದಕ್ಕಾಗದೆ ಮದುಮಗ ಎಸ್ಕೇಪ್ ಆಗಿದ್ದಾನೆ. ಕುಮಟಾದ ಯುವಕನೋರ್ವನಿಗೆ ಮದುವೆ ನಿಶ್ಚಯವಾಗಿತ್ತು. ಸಂದರ್ಭದಲ್ಲಿ ಬಟ್ಟೆ ಚಿನ್ನ ಖರೀದಿಗೆ ಡೇಟ್ ಫಿಕ್ಸ್ ಅನ್ನ ಕೂಡ ಮಾಡ್ಕೊಂಡಿದ್ರು ಕುಟುಂಬಸ್ಥರು. ಆದ್ರೆ ಚಿನ್ನದ ಬೆಲೆ ಗಗನಕ್ಕೇರಿದೆ, ನೀಡೋದಕ್ಕಾಗೋದಿಲ್ಲ ಅಂತಂದ್ರೆ ಮರ್ಯಾದೆ ಹೋಗ್ಬಿಡತ್ತೆ, ಕುಟುಂಬದ ಮರ್ಯಾದೆ ಹೋಗುತ್ತೆ ಅಂತ ಅಂದ್ಕೊಂಡು ನಾಪತ್ತೆಯಾಗ್ಬಿಟ್ಟಿದ್ದಾನೆ ಮದುಮಗ. ಕೊನೆಗೂ ಆತನನ್ನ ಪತ್ತೆ ಹಚ್ಚಿ ಬುದ್ಧಿವಾದವನ್ನ ಹೇಳಿದ್ದಾರೆ ಭಟ್ಕಳ ಪೊಲೀಸ್ನವರು. ಜಾಕೀರ್ ಬೇಗ ಎಂಬಾತನೇ ನಾಪತ್ತೆಯಾಗಿದ್ದಂತಹ ಮದುಮಗ. ಮದುವೆಗೆ ಚಿನ್ನ ಖರೀದಿ ಮಾಡೋದಕ್ಕೆ ಹೆದರಿ ನಾಪತ್ತೆಯಾಗಿದ್ದಂತಹ ಮದುಮಗ. ಚಿನ್ನ ಈಗ ಯಾವ ರೀತಿಯಾಗಿ ಆಗೋಗ್ಬಿಟ್ಟಿದೆ ಅಂತಂದ್ರೆ, ಈ ಮಧ್ಯಮ ವರ್ಗದವರು, ಈ ಬಡ ಕುಟುಂಬಸ್ಥರು ಚಿನ್ನವನ್ನ ಕೊಡಬೇಕು ಅಂತಂದ್ರೆ ಆಕಾಶಕ್ಕೆ ಏಣಿ ಆಗದ ರೀತಿಯಾಗಿರುತ್ತೆ. ಸೊ ಹಾಗಾಗಿ ಚಿನ್ನವನ್ನ ಕೊಡಬೇಕಲ್ಲ, ಮದುವೆ ಆಗಬೇಕು ಅಂತಂದ್ರೆ ಚಿನ್ನ ಕೊಡಬೇಕಾಗತ್ತೆ, ಮಾಂಗಲ್ಯ ಮಾಡಿಸ್ಬೇಕಾಗತ್ತೆ, ಮಾಂಗಲ್ಯ ಚೈನ್ ಮಾಡಿಸ್ಬೇಕಾಗತ್ತೆ. ಅಷ್ಟು ಕೊಡೋದಕ್ಕೆ ಇವ್ರ ಯೋಗ್ಯತೆ ಇಲ್ವಾ ಅಂತ ಹೇಳಿ ಮರ್ಯಾದೆ ಹೋಗ್ಬಿಡುತ್ತಲ್ಲ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಮದುಮಗ ಎಸ್ಕೇಪ್ ಆಗ್ಬಿಟ್ಟಿದ್ದ. ಆತನನ್ನ ಭಟ್ಕಳ ಪೊಲೀಸರು ಸೆರೆ ಹಿಡಿದು ಆತನಿಗೆ ಬುದ್ಧಿವಾದವನ್ನ ಹೇಳಿ ಹೀಗೆಲ್ಲ ಮಾಡ್ಕೊಳ್ಬಾರ್ದು, ಇದೆಲ್ಲ ಇದ್ದೇ ಇರುತ್ತೆ, ಫೇಸ್ ಮಾಡಬೇಕು, ಚೆನ್ನಾಗಿ ದುಡಿಬೇಕು ಅನ್ನುವಂತಹ ಮನವರಿಕೆ ಮಾಡಿಕೊಟ್ಟು ಇದೀಗ ಕುಟುಂಬಸ್ಥರಿಗೆ ಆತನನ್ನ ಒಪ್ಪಿಸಿದ್ದಾರೆ. ನೋಡಿ ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾರೆ ಅಂತ ಹೇಳಿ.